ದೆಹಲಿ ತೀರ್ಪು ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ಬ್ರೇಕಿಂಗ್ ಅಪ್ಡೇಟ್. ಇಲ್ಲಿ ಮಾಜಿ ಸಿಎಂ ಕೇಜ್ರಿವಾಲ್ಗೆ ಆರಂಭದಿಂದ ಹಿನ್ನಡೆ ಇದೆ. ಕೇಜ್ರಿವಾಲ್ ಅವರಿಗೆ ಲೀಡ್ ಸಿಕ್ಕಲೇ ಇಲ್ಲ. ಹಾಲಿ ಸಿಎಂ ಅತಿಶಿ ಮರ್ಲೇನಾಗೂ ಭಾರಿ ಆಘಾತ. ದೆಹಲಿ ಎಲೆಕ್ಷನ್ನಲ್ಲಿ ಮನೀಶ್ ಸಿಸೋಡಿಯಾ, ಸತ್ಯೇಂದ್ರ ಜೈನ್ ಜೈಲಿಗೆ ಹೋಗಿದ್ದಂಥ 3 ಜನಕ್ಕೆ ಹಿನ್ನಡೆ ಇದೆ. ಹೋಗದ ಅತಿಶಿ ಹಾಲಿ ಸಿಎಂ ಅವ್ರಿಗೂ ಹಿನ್ನಡೆ ಆಗ್ತಾ ಇದೆ. ದೇವಲಿ ಬಾದ್ಲಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತಿಳಿದಿದೆ. ಕಾಂಗ್ರೆಸ್ ಲೀಡು ಒಂದಿದ್ದದ್ದು 2 ಆಯಿತು. ದೆಹಲಿಯಲ್ಲಿ ಒಂದೇ ಒಂದು ಬರುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇತ್ತು. ಅದರ ಲೀಡ್ ವಿಚಾರದಲ್ಲಿ ಬಂದಾಗ 2 ಲೀಡನ್ನು ಇದು ಕಾಂಗ್ರೆಸ್ ನೋಡ್ತಾ ಇದೆ. ಹಾಲಿ ಸಿ ಎಂಗೆ ದೆಹಲಿಯಲ್ಲಿ ಒಂದು ಭಾರಿ ಆಘಾತ ಇಲ್ಲಿ ಎದುರಾಗ್ತಾ ಇದೆ. ಇದೀಗ ನಮ್ಮೊಂದಿಗೆ ಕಾಂಗ್ರೆಸ್ನ ವಕ್ತಾರರಾದಂಥ ಮಹಾಂತೇಶ್ ಶೆಟ್ಟಿ ಅವರು ಕೂಡ ನಮ್ಮ ಜಾಯ್ನ್ ಆಗಿದ್ದಾರೆ. ಸ್ವಾಗತ ನಿಮಗೆ ಮಹಾಂತೇಶ್ ಶೆಟ್ಟಿ ಅವರು. ಇನ್ನು ನನ್ನ ಮೊದಲನೇ ಕ್ವಶನ್ ನನಗೆ ಗಣೇಶ್ ಅವರು ಕೇಳಿಬಿಡ್ತೀನಿ. ಗಣೇಶ್ ಅವರೇ, ಈಗ 42 ಆಯಿತು ಬಿ ಜೆ ಪಿಯದ್ದು, 26 ಆಯಿತು ಆಮ್ ಆದ್ಮಿಯದ್ದು. ಇದು ನರೇಂದ್ರ ಮೋದಿ ಅವರಿಗೆ ಕೊಡ್ತೀರಾ ಈ ನಂಬರ್ಗಳನ್ನ ನೀವು? ಸರ್, ಈಗ ನಾನು ಆರಂಭದಲ್ಲೇ ಹೇಳಬೇಕಾಗಿತ್ತು, ದೆಹಲಿಯಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಅಭೂತಪೂರ್ವವಾದಂಥ ಒಂದು ಜಯಬೇರಿಯನ್ನು ಕೊಟ್ಟಂಥ ದೆಹಲಿಯ ಕ್ಷೇತ್ರದ ಮತದಾರರಿಗೂ ಹೊಂದಿಸುತ್ತಾ ಅದೇ ಪ್ರಮಾಣದಲ್ಲಿ ಪಕ್ಷದ ಏಳಿಗೆಗಾಗಿ, ದೆಹಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ ದುಡಿದಂಥ ಪಕ್ಷದ ನಾಯಕರಿಗೂ ಕಾರ್ಯಕರ್ತರಿಗೂ ಕೂಡ ನಾನು ಭಾರತೀಯ ಜನತಾ ಪಕ್ಷದ ಬೆಂಗಳೂರು ಘಟಕದಿಂದ ಅಭಿನಂದನೆ ಸಲ್ಲಿಸ್ತೀನಿ. ನಂಬರ್ 2, ನೀವು ಮೋದಿಯವರು ಕೊಡ್ತೀರಾ ಅಂತ ಹೇಳಿದ್ರೆ, ಎಷ್ಟೇ ಜನ 11 ಜನ ನಾವು ಮ್ಯಾಚ್ ಆಡಿದ್ರು ಕೊನೆಯಲ್ಲಿ ಟ್ರೋಫಿ ತಗೊಳ್ಳೋದು ಟೀಮ್ ಕ್ಯಾಪ್ಟನ್ನೇ. ನಮ್ಮ ಟೀಮ್ ಕ್ಯಾಪ್ಟನ್ ಮೋದಿ. 2 ಮಾತಿಲ್ಲ. ಈ ದೇಶದ ವ್ಯಕ್ತಿ ಮತ್ತು ವ್ಯಕ್ತಿತ್ವ, ನಂಬಿಕೆಗೆ ಬಹಳ ಒಂದು ವಿಶ್ವಾಸ. ಸೋತ ರಾಜ್ಯಗಳಲ್ಲಿ ನಿಮ್ಮ ಕ್ಯಾಪ್ಟನ್ ಬಗ್ಗೆ ನೀವು ಮಾತಾಡಲ್ಲ ಅಂತ? ಸೋತ ರಾಜ್ಯಗಳಲ್ಲಿ ಲೋಕಲ್ ಲೀಡರ್ ಮೇಲೆ ತಲೆ ಮೇಲೆ ಹಾಕ್ಬಿಡ್ತೀರಾ? ಇಲ್ಲ ನಾ ಸೋತ್ರೆ ಗೆದ್ದಾಗ ಮಾತ್ರ ಮೋದಿ ಅಂದ್ಬಿಡ್ತೀರಾ? ಇಲ್ಲ, ಸೋಲು ಗೆಲುವು ರಾಜಕೀಯ ಕ್ಷೇತ್ರಗಳಲ್ಲಿ ಸಹಜ. ಸೋತಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕರ್ನಾಟಕದಲ್ಲಿ ಸೋತಿದ್ದಕ್ಕೆ ಮೋದಿ ಕಾರಣನಾ? ಕರ್ನಾಟಕ ಸೋತ್ರಲ್ಲ ನೀವು, ಅದಕ್ಕೆ ಮೋದಿ ಕಾರಣನಾ? ಮೋದಿ ಕಾರಣ ಅಲ್ಲ, ನಮ್ಮಲ್ಲಿ ಒಳ ಜಗಳನೂ. ಈಗ ಮತ್ತೆ ಕ್ಯಾಪ್ಟನ್ ಅಂತೀರಿ. ಈಗ ಡೆಲ್ಲಿ ಗೆದ್ರೆ ಕ್ಯಾಪ್ಟನ್ ಆಗಿ ಎಲ್ಲ ಮ್ಯಾಚ್ ಗೆಲ್ಲಬೇಕು ಅಂತಿಲ್ಲ. ಓಕೆ, ಎಲ್ಲ ಮ್ಯಾಚ್ ಅಲ್ಲ, 2 ಕಡೆ ಸಮಾನ ಸ್ವೀಕರಿಸಿದ್ರ ನೀವು? ನಾನು ಕೇಳ್ತಿರೋದು ಈಕ್ವಲ್ ಆಗಿ ತಗೊಂಡ್ರ ಅದಲ್ಲ. ನಾನು ಒಂದೊಂದು ಪಿಚ್ಚಲ್ಲಿ ಒಂದೊಂಥರ ಆಟ ಇರುತ್ತೆ. ಒಂದೊಂದು ಪಿಚ್ಚಲ್ಲಿ ಒಬ್ಬೊಬ್ಬರಿಗೆ ಬೌಲರ್ಗೆ ಆಗುತ್ತೆ ಕ್ಯಾಪ್ಟನ್ ಅನುಕೂಲ. ಆ ರೀತಿಯಾಗಿ ಈ ಮ್ಯಾಚ್ ಅನ್ನು ನಾವು ಗೆದ್ದಿದ್ದೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ಈ ದೇಶದ ಜನ ವ್ಯಕ್ತಿ ಮತ್ತು ವ್ಯವಸ್ಥೆ ಮೇಲೆ ಹಾಗೂ ನಮ್ಮ ವಿಶ್ವಾಸಕ್ಕೆ ಧಕ್ಕೆ ಬರಲ್ಲ ಅನ್ನತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ದರೆ ನರೇಂದ್ರ ಮೋದಿ ನೇತೃತ್ವ. ಅವರೊಬ್ಬರೇ ಅಲ್ಲ, ಆ ಟೀಮ್, ಆ ಟೀಮ್ಗೆ ನಮ್ಮ ವಿಶ್ವಾಸ ಇದೆ, ಬೆಂಬಲ ಇದೆ ಅನ್ನೋದು ಇದು ಸಾಬೀತಾಗಿದೆ. ಜಗದೀಶ್ ಅವರೇ, ಜೈಲು ವಿಚಾರ ಎಫೆಕ್ಟ್ ಆದಂತೆ ಕಾಣಿಸ್ತಾ ಇದೆ ಈ ನಂಬರ್ಗಳ ಮೇಲೆ. ನಿಮ್ಮ ಜೈಲು ಒಂದು ಭಾಗ. ನಿವಾಸಿಗಳ ಮಾತು ಕೇಳಿದ್ರೆ ನೀವು ಸರಿಯಾದ ಟೈಮಲ್ಲಿ ಸ್ಪಂದನೆ ಮಾಡಲಿಲ್ಲ. ಯಾಕಂದರೆ ಎಲೆಕ್ಷನ್ ಟೈಮ್ ಹತ್ತಿರ ಬಂದಾಗ ಈಗ ಹೇಗಾಗುತ್ತೆ ಅಂದರೆ, ಈ ಮದುವೆ ಮನೆಗೆ ಎಂಥದೇ ಸಿದ್ಧತೆ ಮಾಡ್ಕೊಳ್ಳಿ, ಲಗ್ನ ಪತ್ರಿಕೆ, ಇನ್ನೊಂದು ಮತ್ತೊಂದು 6 ತಿಂಗಳ ಮುಂಚೆ ಏನೇ ಪ್ರಿಪ್ರೇಷನ್ ನೀವು ಮಾಡಿಕೊಂಡ್ರೂ ಕೂಡ ಮದುವೆ ದಿನ ಊಟ ಚೆನ್ನಾಗಿರಲಿಲ್ವಾ, ಕೈ ತೊಳ್ಕೊಳಕ್ಕೆ ನೀರಿಡದೇ ಇದ್ರೂ ಒಂದು ಮ್ಯಾಟ್ರ್ ಆಗಿಬಿಡುತ್ತೆ ಸ್ವಾಮಿ. ಕೈ ತೊಳ್ಕೊಳಕ್ಕೆ ನೀರಿಡದೇ ಇದ್ರೂ ಕೂಡ ದೊಡ್ಡ ವಿಷಯ ಆಗಿಬಿಡುತ್ತೆ ಅದು. ಮದುವೆ ದಿನ ಏನು ಸರಿಯಾಗಿ ನೀರೇ ಇರಲಿಲ್ಲ, ಅಲ್ಲೆಲ್ಲ ಜನ ಒದಾಡ್ತಾ ಇದ್ರು, ಅದಾಗ್ಬಿಡ್ತಾ ದೆಹಲಿಲಿ ಎಲೆಕ್ಷನ್ ಹತ್ತತ್ರ ಬರ್ತಾ ನಿಮ್ದು ಅಂತ. ಅದನ್ನ ಹೇಳ್ತಿರೋದು, ಮದುವೆ ಮನೆಯಲ್ಲಿ ನಾವಿದ್ರೆ ಏನಾಗ್ತಿಲ್ಲ ಅಂತ ನೋಡ್ಬೋದು. ಮದುವೆ ಮನೆಯಲ್ಲ ಹಿಡಿದಿರ ಪಕ್ಕದ ಯಾವ್ದೋ ಒಂದು ಬಿಲ್ಡಿಂಗ್ ಅಲ್ಲಿ ಇಟ್ಬಿಟ್ಟು ಏನು ಆಮೇಲೆ ಇನ್ನೇನು ಹತ್ರ ಬಂದಾಗ ಬಿಟ್ಬಿಟ್ಟು ನೋಡಿ ಅಂತಂದ್ರೆ ಏನ್ ನೋಡಕ್. ಈಗ ಜೈಲಿಗೆ ಕಳಿಸ್ಬಿಟ್ಟು ಏನೋ ಅಧಿಕಾರ ಮಾಡಕ್ಕೂ ಬಿಡ್ಲಿಲ್ಲ. ಎರಡನೇದೇನ ಏನ್ ನೀವು ಹಂಗಂದ್ರೆ ಅತಿಶಿ ಮರ್ಲೇನ ಅವ್ರು ಇರ್ಲಿಲ್ಲ ಅಂತ? ಅವ್ರೇನ್ ಜೈಲ್ಗೆ ಹೋಗಿರ್ಲಿಲ್ವಲ್ಲ, ಸಿಎಂ ಇದ್ರಲ್ಲ. ಏನಾಗಿ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅವ್ರು ಇದ್ರೇನೆ ಸರ್ ಏಕ ವ್ಯಕ್ತಿ ಸಾಮ್ರಾಜ್ಯವಾ? ನಾನೀಗ ಮೊದಲಿಂದ ಏನ್ ಹೇಳ್ತಾ ಇದ್ದೀನಿ, ದೆಹಲಿನಲ್ಲಿ ದೆಹಲಿ ಫುಲ್ ಸ್ಟೇಟ್ ಅಲ್ವೇ ಅಲ್ಲ, ಏನು ಸಾಕಷ್ಟು ಅಧಿಕಾರ ಕೇಂದ್ರ ಸರ್ಕಾರದ್ದೇನೆ. ಮತ್ತೆ ಈಗ ನೀವೇನು ಹೇಳ್ತಿದ್ರಲ್ಲ ಲೆಫ್ಟಿನೆಂಟ್ ಗವರ್ನರ್, ಅವರ ಒಂದು ಏನು ಅಂಕಿತ ನಮ್ಗೆ ಬೇಕು ಯಾವ್ದಕ್ಕೆ ಆಗಿರ್ಲಿ. ಈಗ ನೀವು ಹೇಳಿದ್ರೆ ಆಡಳಿತ ಮಾಡಕ್ ಬಿಡ್ಬೇಕು ಅಂತ, ಆಡಳಿತ ಮಾಡಕ್ಕೆ ಬಿಟ್ಟಿಲ್ಲ ನನ್ನ ಪ್ರಶ್ನೆ ಒಂದಿದೆ ಇಲ್ಲಿ. ಏನಂದ್ರೆ ಆಯ್ತು, ಲೆಫ್ಟಿನೆಂಟ್ ಗವರ್ನರ್ ಅವರು ಆ ಥರ ಮಾಡಿದ್ದು ಅನ್ನೋ ನಿಜ ಆದ್ರೆ ದೆಹಲಿ ಜನ ನಿಮ್ಮ ಪರ ನಿಂತ್ಕೊಳ್ಬೇಕು. ಇವರೆಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈ ಲೆಫ್ಟಿನೆಂಟ್ ಗವರ್ನರು ಕೇಂದ್ರದ ಗೊಂಬೆ ಆಗಿಬಿಟ್ಟು ನಮಗೇನು ಕೊಡ್ತಿಲ್ಲ ಅಂತ ಬಂದಾಗ, ಕೇಂದ್ರದ ಗೊಂಬೆ ಕೇಂದ್ರ ಯಾರು? BJP ಅವರು. ಅವಾಗ ಅವ್ರ ವಿರುದ್ಧ ಓಟ್ ಹಾಕ್ಬೇಕಾಗಿತ್ತಲ್ಲ? ಅಲ್ಲ ಸರ್, ಈಗ ನೀವು MP ಎಲೆಕ್ಷನ್ ತಗೊಳ್ಳಿ. ಈಗ ಕಳೆದ 2014 ಇರ್ಬೋದು, 19 ಇರ್ಬೋದು. 2014-19 MP-ಗೂ BJP-ಗೆ ಹಾಕಿದ್ರು, ನಾವು ನಿಂತಿದ್ವಿ. ಆದ್ರೆ ಜನಗಳ ತೀರ್ಪು ಅಂತಿಮ. ಜನರು ಏನ್ ತೀರ್ಪು ಕೊಡ್ತಾರೋ ಖಂಡಿತವಾಗ್ಲೂ ಅದನ್ನ ನಾವು ಪ್ರಶ್ನೆ ಮಾಡಕ್ ಆಗೋದಿಲ್ಲ. ಆದ್ರೆ ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ಎಷ್ಟೋ ಜನಕ್ಕೆ ಈ ಒಂದು ದೆಹಲಿದು ಏನು ಫುಲ್ ಸ್ಟೇಟ್ ಇಲ್ಲ, ಇವರಿಗೆ ಪೂರ್ತಿಯಾಗಿ ಅಧಿಕಾರ ಇಲ್ಲ ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿದೆ ಹೇಳಿ ನೋಡೋಣ. ಏನು ರಾಜಕೀಯದಲ್ಲಿ ಇರೋರಿಗೆ ನಮ್ಗೆ ಗೊತ್ತಿದೆ ಇದು ಫುಲ್ ಸ್ಟೇಟ್ ಅಲ್ಲ, ಇದರಲ್ಲಿ ಸೆಂಟ್ರಲ್ಗೆ 60% ಇರುತ್ತೆ, ಇಲ್ಲ 70%ವರೆಗೂ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಂಡರ್ ಸೆಂಟ್ರಲ್ಲು. ಏನು ಯಾವುದೇ ಒಂದು ಇದನ್ನ ತರಬೇಕಂತಂದ್ರೆ ಎಲ್ಲ LG ಹತ್ರ ಇರುತ್ತೆ ಪವರ್. ಎಲ್ಲ ಗ್ರಾಮಾಂತರ ಪ್ರದೇಶ ಸೇರಿಸಿ ದೆಹಲಿ ಅಂತ ಮಾಡಿಲ್ಲ ಸ್ವಾಮಿ.
ಅನಕ್ಷರಸ್ಥರೆಲ್ಲ ಒಂದ್ ಕಡೆ ಗುಡ್ಡೆ ಹಾಕ್ಬಿಟ್ಟು ದೆಹಲಿ ಅಂತ ಕರೆದಿಲ್ವಲ್ಲ, ಸರ್, ಗೊತ್ತಿಲ್ಲ ಹಾಗಾದ್ರೆ ಅರ್ಥನೇ ನೀವು ಆಗಲ್ಲ ಅವ್ರಿಗೆ. ಹೇಗೆ ಹೇಳ್ತೀರಿ ನೀವು ದೆಹಲಿಯಲ್ಲಿ ಅದನ್ನ? ನೀವು ಹೇಳ್ತಿರೋದಾಗಾದ್ರೆ 100% ಲಿಟ್ರಸಿ ಇದೆ ಅಂತನಾ? ಯಾವುದೇ ಒಂದು ನೀವು ಸ್ಟೇಟ್ ಅಲ್ಲಿ ತಗೊಳ್ಳಿ, ಲಿಟ್ರೇಟ್ ಇದ್ದವ್ರೆ. ಮತ್ತೆ ಇನ್ನೊಂದೇನಂದ್ರೆ ರಾಜಕೀಯ ಜ್ಞಾನವೇ ಸಾಕ್ಷರತೆ ಅಲ್ವಲ್ಲ? ಅಲ್ಲ ಸರ್, ಎಷ್ಟೋ ಜನ ಸಾಕ್ಷರತೆನೇ ರಾಜಕೀಯ ಜ್ಞಾನ ಆಗ್ಬೇಕಾಗೂ ಇಲ್ವಲ್ಲ? ಹೌದು ಸರ್, ನಾನು ಹೇಳ್ತಿರೋದ ಈಗ ಲಿಟ್ರೇಸಿನೇ ಇರಬೇಕು ಅಂತ ಏನಿಲ್ಲ. ಎಷ್ಟೋ ಜನಕ್ಕೆ ಏನ್ ಗೊತ್ತೆ, ರಾಜಕೀಯದ ಬಗ್ಗೆ ಇಂಟ್ರೆಸ್ಟ್ ಇರೋದಿಲ್ಲ. ಓಕೆ. ಈಗ ನೋಡಿ ಯಾವ ತರ ಇತ್ತು ಅಂದ್ರೆ, ನಾವ್ ಹೇಳಿದ್ವಲ್ಲ ಅಟ್ಲೀಸ್ಟ್ 80% 90% ವೋಟ್ ಆಗಬೇಕು. ಓಕೆ. ಆದ್ರೆ ಇವತ್ತು ನಮಗೆ 60% 65% ಆಗಿದೆಯಾ ಗೊತ್ತಿಲ್ಲ. ಫೈನ್ ಫೈನ್ ಫೈನ್. ಮಹಾಂತೇಶ್ ಶೆಟ್ಟಿ ಅವರೇ ಯಾಕೆ ಒಂದು ಇಂಪ್ಯಾಕ್ಟ್ ಮಾಡಕ್ ಆಯ್ತಾ ಆಗ್ಲಿಲ್ವಾ, ಅಥವಾ ನಿಮ್ಮ ಪರ್ಪಸ್ ಸರ್ವ್ ಆಯ್ತಾ ಅಂತ ನನಗೆ ಗೊತ್ತಿಲ್ಲ. ಇದು ಯಾವಾಗ ಕೇಳ್ತೀನಿ ಈ ಮಾತನ್ನ ಅಂತ ಹೇಳಿದ್ರೆ, ಇನ್ನೊಂದು ನನಗೊಂದು 3 ಅವರ್ ಟೈಮ್ ಸಿಕ್ಕಿದಾಗ ನೀವು ಎಷ್ಟು ವೋಟ್ಗಳು ಎಲ್ಲೆಲ್ಲಿ ತೊಗೊಂಡ್ರಿ, ಆ ಹೊಡೆತ ಆಮ್ ಆದ್ಮಿಗೆ ಬಿದ್ದಿರಬೇಕು. ಕಾರಣ ಆಮ್ ಆದ್ಮಿನ 62 ಸೀಟ್ ಗೆದ್ದಿದ್ರಿ ಅಲ್ವಾ ನೀವು ಸ್ವಾಮಿ ಲಾಸ್ಟ್ ಟೈಮ್? 62 ಸೀಟ್ಗಳಲ್ಲಿ ಇವತ್ತಿಗೆ BJP 43 ಆಗಬೇಕು ಅಂದರೆ ಅದು BJP ಸ್ವಂತ ಬಲ ಒಂದು, ಆಮ್ ಆದ್ಮಿ ಕಳ್ಕೊಂಡಿದ್ದು ಇನ್ನೊಂದು ಆಗುತ್ತೆ ಅಂತ. ಆ ವೋಟ್ಗಳನ್ನು ತೆಗಿಯೋಕ್ಕೆ ಅಂತ ನಿಮ್ಮ ಕ್ಯಾಂಡಿಡೇಟ್ ಫೀಲ್ಡ್ಗೆ ಇಳಿಸಿದ್ರಾ ಅಂತ? ನೋಡಿ ಸರ್, ಅದು ತೆಗಿಯೋಕ್ಕೆ ಅಂತ ಫೀಲ್ಡ್ ಅಲ್ಲ, ಜನರ ತೀರ್ಪನ್ನು ನಾವೆಲ್ಲ ಒಪ್ಕೊಳ್ಬೇಕಾಗಿದೆ. ಈಗಾಗಲೇ ಈ ದೇಶದ ಜನತೆ ಕಾಂಗ್ರೆಸ್ ಪಕ್ಷ ತನ್ನದೇ ಆದಂಥ ಸತ್ವ ಸಿದ್ಧಾಂತದ ಅಡಿಯಲ್ಲಿ ಎಲ್ಲ ಕಡೆ ಪಕ್ಷದ ಅಭ್ಯರ್ಥಿಗಳನ್ನು ಹಾಕೋದು ನಮ್ಮ ಧರ್ಮ, ನಾವು ಹಾಕಿದ್ದೀವಿ. ಆದರೆ ಜನ ಈಗ ಅಲ್ಲಿ ಅಧಿಕಾರದಲ್ಲಿರೋದು BJP ಆಗಿರೋದರಿಂದ ಸ್ವಲ್ಪ ಹೊಡೆತ ಕೊಟ್ಟಿರ್ಬೋದು. ಆದರೆ ಆಮ್ ಆದ್ಮಿ ಪಾರ್ಟಿಯವರು ಏನಾದರೂ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಪಡೆದುಕೊಳ್ಬೋದಿತ್ತು ಅಂತ ನಮಗೂ ಅನಿಸ್ತಾ ಇದೆ. ಆದರೆ ನೋಡೋಣ, ಇನ್ನೂ ವೇಳೆ ಇದೆ. ಆದರೆ ಆಮ್ ಆದ್ಮಿ ಗೆಲ್ತಾರೆ ಅಂತನಾ? ನೋ ಆಮ್ ಆದ್ಮಿ ಗೆಲ್ತಾರೆ ಅಂತ ಪ್ರಶ್ನೆ ಇಲ್ಲ. ಅವರು ಎಫರ್ಟ್ಸ್ಗೆ ಓಕೆ, ನಮ್ಮ ಏನು ಹಿಂದೆ ನಾವು ಹೋಗ್ತಾ ಇದ್ವಿ, ಆದರೆ ಅದನ್ನು ದಾಟುವಂಥ ವ್ಯವಸ್ಥೆಯನ್ನು ಕಾಣಿಸ್ತಾ. ಕೇಜ್ರಿವಾಲ್ ಅವ್ರಿಗೆ 7,000 ಮತಗಳ ಹಿನ್ನಡೆ. ಈ ಥರದ ರಾಜಕಾರಣದಲ್ಲಿ, ಈ ಥರದ ಎಲೆಕ್ಷನ್ಗಳಲ್ಲಿ ಒಬ್ಬ ಅಭ್ಯರ್ಥಿಗೆ ಸರಿಸುಮಾರು 20,000 ಮತಗಳ ಹಿನ್ನಡೆ ಆಗಿಬಿಟ್ರೆ, ಒಂದು 20,000 ಮತಗಳ ಹಿನ್ನಡೆ ಒಬ್ಬ ಮನುಷ್ಯನಿಗೆ ಒಂದ್ಸಲ ಸಿಕ್ತು ಅಂತ ಹೇಳಿದ್ರೆ ಅದನ್ನು ಓವರ್ಕಮ್ ಮಾಡೋದು ಬಹಳ ಕಷ್ಟ ಆಗಿಬಿಡುತ್ತೆ, ಬಹಳ ಕಷ್ಟ ಆಗುತ್ತೆ. ಕೇಜ್ರಿವಾಲ್ ಅವರು ಆಲ್ರೆಡಿ 7,000 ಮತಗಳ ಹಿನ್ನಡೆಯನ್ನು ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಹಟ್ಟಿಯವರು ಕಂಟಿನ್ಯೂ ಮಾಡಿ. ನೋಡಿ ಸರ್, ಹೀಗಾಗಿ ನಾವು ದೆಹಲಿಯಲ್ಲಿ ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ, ದೆಹಲಿಯಲ್ಲಿ ಸ್ಥಳದ ಮಟ್ಟದಲ್ಲಿ ಸರ್ಕಾರ ನಡೀತಾ ಇರೋದರಿಂದ, ಅಲ್ಲಿ ಕೇಂದ್ರದ ಯೋಜನೆಗಳಾಗಿರ್ಬೋದು, ಅಲ್ಲಿನೇ ಕೇಂದ್ರ ಸರ್ಕಾರ ಆಡಳಿತ ಮಾಡುತ್ತಾ ಇರೋದರಿಂದ ಸಾಕಷ್ಟು ಪ್ರಭಾವಗಳು ಬೀಳ್ತವೆ. ಅದರ ಜೊತೆಗೆ ಆ ದೆಹಲಿಯ ಏನು ಮಟ್ಟದಲ್ಲಿ ಎಲ್ಲ ವಿಚಾರಗಳನ್ನ ಒಳಗೊಂಡ್ರೆ ಅಧಿಕಾರಿಗಳ ಹಿಡ್ಕೊಂಡು ಯಾವುದೇ ಕೆಲಸಗಳನ್ನ ಮಾಡಬೇಕಾದ್ರೆ ಯಾವ ಪಕ್ಷ ಅಧಿಕಾರದಲ್ಲಿದೆ ಅದನ್ನ ನೋಡಿಕೊಂಡು ಒಂದು ತೀರ್ಮಾನ ಮಾಡ್ತಾರೆ. ಈಗ ನಮ್ಮ ರಾಜ್ಯದಲ್ಲಿ ನೋಡಿದ್ರೆ ಮೊನ್ನೆ 3 ಚುನಾವಣೆಗಳಲ್ಲಿ, ಬೈ ಚುನಾವಣೆಗಳಲ್ಲಿ ಹಿಂದೆನೂ ಅವಕಾಶ ಕೊಟ್ಟರು. ಲಾಸ್ಟ್ ಟೈಮ್ ಆಮ್ ಆದ್ಮಿ ಗೆದ್ದಾಗೂ ಪ್ರಧಾನಿ ಆಗಿದ್ದ ಮೋದಿ ಅವರೇ ಇತ್ತು. ಆದ್ರೆ ಜನ ಬದಲಾವಣೆ ಬಯಸಿರ್ಬೇಕು. ನಾವು ಅದಕ್ಕೆ ಒಪ್ಕೊಳ್ತಾ ಇದ್ವಿ. ಮುಂಬರುವ ದಿನಗಳಲ್ಲಿ ನಾವೇನು ಸುಮ್ಮನೆ ಕೂಡ್ತಾ ಇಲ್ಲ. ಈಗಾಗಲೇ ಹಿಂದಿನ ಏನು ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಈ ಮುಂಬರುವ ಚುನಾವಣೆಗಳಲ್ಲಿ ನಾವು ಪ್ರಯತ್ನವನ್ನ ಮಾಡ್ತೇವೆ. ಆಮ್ ಆದ್ಮಿ ಅವರು ನಮ್ಮ ಜೊತೆ ಇದ್ದಾರೆ, ಅಥವಾ ನಮ್ಮ ಅವರ ವಿಚಾರಧಾರೆಗಳು ಒಂದು ಕಡೆ ಇರೋದ್ರಿಂದ ನಾವು ಹೋಗ್ತಾ ಇದೀವಿ. ಅದು ಕಿತ್ತಾಡ್ಕೊಂಡು ಹಿಂಗೆ BJP ಬಿಟ್ಕೊಟ್ರಿ, ವಿಚಾರಧಾರೆ ಒಂದೇ ಒಂದು ಇಟ್ಕೊಂಡು ಇಬ್ರು ಕಿತ್ತಾಡ್ಕೊಂಡು ಇಬ್ರು ಕಡೆ ಜಿದ್ದಾಜಿದ್ದಿಗೆ ಬಿದ್ದು ಅವ್ರ ಓಟು ನೀವು ಕಸ್ಕೊಂಡು ಅವ್ರ ಬುಟ್ಟಿಗಳಿಗೆ ನೀವು ಕೈ ಹಾಕಿ ಹಿಂಗೀಗ 43 ಆಯ್ತು ನಂಬರ್ ಅವ್ರದ್ದು ಲೀಡಿಂಗಲ್ಲಿ. ಫೈನ್. ವಿಜಯ್ ಅವರ ಈಗ ಸಿದ್ಧಾಂತ, ವಿಚಾರ, ತತ್ವ, ಸಿದ್ಧಾಂತ ಇದ್ರು. ನನ್ನ ಪ್ರಶ್ನೆ ಇರೋದು, ತತ್ವ ಸಿದ್ಧಾಂತ ಅಂತೆಲ್ಲ ಮಾತಾಡ್ತಾರಲ್ಲ, ಇದರಲ್ಲಿರ್ತಕ್ಕಂಥ ಸತ್ವ ಎಷ್ಟು ಅಂತ. ಇವತ್ತಿಗೆ ರಾಜಕಾರಣದಲ್ಲಿ ಈ ಸತ್ವ ಉಳ್ಕೊಂಡಿದೆಯಾ? ದುಡ್ಡಿದ್ದವನೇ MP, ದುಡ್ಡಿದ್ದವನೇ MLA, ಯಾವನು ಖರ್ಚು ಮಾಡ್ತಾನೋ ಅವಂದೇ ದೇಶ ರಾಜ್ಯ ಅಂತೆಲ್ಲ ಮಾತಾಡ್ತಾರಲ್ಲ, ಇದೊಂದು ಕಡೆ ಇರಲಿ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಈ ಥರದ್ದು ನೀವು ಎಲ್ಲರೂ ಒಗ್ಗೂಡಿಬಿಟ್ರು, ಹೇಗಾದ್ರೂ ಮಾಡಿ ನಾವು ಮೋದಿನ ಸೋಲಿಸ್ಬೇಕು ಅಂತೇಳಿ ಆಯಿತು. ಒಂದು ಹಂತಕ್ಕೆ ಅವರು ಸರಳ ಬಹುಮತವನ್ನು ರೀಚ್ ಮಾಡಲಿಕ್ಕೆ ನಾವು ಬಿಡಲಿಲ್ಲ ಅನ್ನೋದನ್ನೇ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಗೆಲುವು ಅಂತ ಅವ್ರು ಕರ್ಕೊಳ್ಳಿ. ಪ್ರಶ್ನೆ ಏನು ಇವಾಗ ಇಲ್ಲಿ, ಈಗ ದೆಹಲಿಯಲ್ಲಿ ಇರ್ತಕ್ಕಂಥ ಇಶ್ಯೂ ಏನು ಅಂತ ಹೇಳಿದ್ರೆ, ನೀವೆಲ್ಲ ನಾವು ಸೇವೆ ಕೊಟ್ಟಿದ್ವಿ, ಸವಲತ್ತು ಕೊಟ್ಟಿದ್ವಿ ಎಲ್ಲ ಹೇಳಿದ ಮೇಲೂ ಕೂಡ ಈಗ ಒಂದು 7,000 ಮತಗಳ ಒಂದು ಹಿನ್ನಡೆಯನ್ನು ಕೇಜ್ರಿವಾಲ್ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ರೀಸನ್ ಏನಿದಕ್ಕೆ ಅಂತ? ಒಂದೇ ಒಂದು ಸಿಂಪಲ್, ಜನಕ್ಕೆ ಮಾನಸಿಕ ಆಘಾತ ಅಂತ ಒಂದಾಗುತ್ತೆ. ಓಕೆ, ನಮ್ಮ ಮುಖ್ಯಮಂತ್ರಿ ಜೈಲಿಗೆ ಹೋದ, ಆವಾಗ ನಾವು ಎಷ್ಟೇ ಅವ್ರಿಗೆ ಸಪೋರ್ಟ್ ಮಾಡಿದ್ರು, ಅಯ್ಯೋ ಎಂಥ ಕಳ್ಳ ಅವನಪ್ಪ ಇವನು, ಜೈಲಿಗೆ ಹೋಗಿದ್ದಾನೆ, ನಾವು ಓಟ್ ಹಾಕಿದ್ದು ಹಿಂಗಾಗುತ್ತೆ, ನಮ್ಮ ರಾಜ್ಯದ ಮೇಲೆ ಎಷ್ಟು ಪರಿಸ್ಥಿತಿ ಬಂತು ಅನ್ನೋದೊಂದು ಸೈಕಲಾಜಿಕಲ್ ಇಂಪ್ಯಾಕ್ಟ್ ಆಗುತ್ತೆ. ಓಕೆ. ಸೊ ಅದಾಗಿ ಜನಗಳಿಗೆ ಆಗ ಆಘಾತದ ಪರಿಣಾಮನೂ ಇದಾಗಿದೆ ಅವ್ರಿಗೆ, ಓಟ್ ಬಿದ್ದಿಲ್ದೇ ಇರೋದಕ್ಕೆ ಕಾರಣ. ಆಮೇಲೆ ಎರಡನೇದೇನೆಂದರೆ, ಅವರು ಒಂಥರ ಚೂಸಿ ಮನುಷ್ಯ, ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಮಾತ್ರ ಆನ್ಸರ್ ಮಾಡ್ತಾ ಇದ್ರು ಮಾತಾಡೋವಾಗ. ಎಲ್ಲರೂ ಪಾರ್ಟಿ ವರ್ಕರ್ಸ್ ಅವ್ರಿಗೆ ಇರಲಿಲ್ಲ ಇಂಪಾರ್ಟೆಂಟು. ಇದು ನಾವು ಹತ್ತಿರದಿಂದ ನೋಡಿದ್ದು. ಇವಾಗ ನೀವು ಮಿನಿಸ್ಟ್ರು, ನೀವು ಮಿನಿಸ್ಟ್ರಲ್ಲೂ ನಿಮ್ಗೆ ಯಾವ ಕ್ಯಾಡರ್ ಇದೆ, ನಿಮ್ಮ ಲೆವೆಲ್ ಏನು, ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆ, ಅಷ್ಟರಲ್ಲಿ ಮಾತ್ರ ಸಿಸೋಡಿಯಾ
ಸತ್ಯ ಜೈನ್ ಇವ್ರುಗಳೇ ಅವರು ಭಾಳ ಕ್ಲೋಸಲ್ಲಿ ಇದ್ದಿದ್ದು, ಅಪ್ರಾಕ್ಸಿಮಿಟಿಲಿ ಇದ್ದವರು. ಸೊ ಬೇರೆಯವರು ಇರಲಿಲ್ಲ. ಸೊ ಪಾರ್ಟಿ ಒಳಗೇನೆ ಬೇಕಾದಷ್ಟು ಭಿನ್ನತೆ ಇತ್ತು ಅಲ್ಲಿ. ವಿಜಯ್ ಅವ್ರಿಗೆ ಒಂದು ಒಳ್ಳೆ ಕೆಲಸಕ್ಕೇನೆ ಜನ ಮತ ಹಾಕಿದ್ದಾರೆ ಅಂತ ಹಿಸ್ಟ್ರಿ ಇದೆಯಾ ಭಾರತದಲ್ಲಿ ಎಲ್ಲಾದರೂ? ಒಳ್ಳೆ ಕೆಲಸಗಳಿಗೇನೆ ವೆಲ್ಕಮ್ ಟು ಆ ಒಂದು ಪಾಯಿಂಟ್ಗೆ ಬರ್ತೀನಿ ನಾನು. ಒಳ್ಳೆ ಕೆಲಸಗಳಿಗೇನೆ ಜನ ಮತ ಹಾಕಿದ್ದು ನಿಜ ಆದರೆ, ಆ ನಿಮ್ಮ ಥಿಯರಿ ನಾನು ಒಪ್ಪೋದಾದರೆ, ಎಸ್ ಎಂ ಕೃಷ್ಣ ಅವರು ಸೋಲ್ಬಾರ್ದಾಗಿತ್ತು, ವಾಜಪೇಯಿ ಅವರು ಸೋಲ್ಬಾರ್ದಾಗಿತ್ತು ಅಂತ. ಅದು ನೀವು ಏನ್ ಕೆಟ್ಟದ್ದು ಮಾಡಿದ್ರು ವಾಜಪೇಯಿ ಅವರು? ಕರೆಕ್ಟ್. ಎಸ್ ಎಂ ಕೃಷ್ಣ ಅವ್ರು ಏನು ಕೆಟ್ಟದ್ದು ಮಾಡಿದ್ರು? ಇಬ್ರು ಹೇಳ್ತೀನಿ ನಾನು ಇದನ್ನ. ಒಳ್ಳೆ ಕೆಲಸ ಮಾಡಿದ್ರಾ ಮಾಡಿಲ್ವಾ ಅಂತ ಬಂದಾಗ ನೂರಾರು ಉದಾಹರಣೆ ಹೇಳ್ಕೊಂಡು ಹೋಗ್ಬೋದು ನಾವು. ಆದರೆ ಎಷ್ಟೋ ಸಂದರ್ಭದಲ್ಲಿ ರಾಜಕಾರಣದ ಮ್ಯಾಥಮೆಟಿಕ್ಸೇ ಒಂಥರ ವಿಭಿನ್ನವಾಗಿರುತ್ತಲ್ಲ ಹೇಗೆ ಅಂತ. ವಾಜಪೇಯಿ ಅವ್ರು ಯಾಕೆ ಸೋಲಿಸಿದ್ರಿ ಹೇಳ್ರಿ ಅಂದರೆ ಯಾರ ಹತ್ರ ಏನು ಉತ್ತರ ಇದೆ ಇವತ್ತಿಗೆ? ಅದಕ್ಕೆ ಒಂದ್ಸಲಿ ಅನಂತ್ ಕುಮಾರ್ ಅವರು ಕಮ್ಯುನಿಸ್ಟ್ನವರು ಎಲ್ಲ ಪಾರ್ಲಿಮೆಂಟಲ್ಲಿ ಈಚೆ ಕಡೆ ಸೆಂಟ್ರಲ್ ಹಾಲ್ ಕೂತ್ಕೊಂಡು ಮಾತಾಡುವಾಗ ಒಬ್ಬರು ಹೇಳ್ತಾ ಇದ್ರು, ಇಂಡಿಯನ್ ಪೊಲಿಟಿಷಿಯನ್ಸ್ ಆರ್ ಇಂಡಿಯನ್ ಕ್ರಾಬ್ಸ್ ಅಂತ. ಓಕೆ. ಅದೇ ಪಾರ್ಟಿಯವರು ಒಬ್ರದೊಬ್ರು ಏಡಿ ಕೈಗೆ ಕಾಲುಗಳು ಎಳಿತಾ ಇರ್ತಾರೆ. ಜಾಡಿ ಹಾಕಿರೋ ಏಡಿಗಳು ಅಂತ. ನೀವು ಮೋದಿಯವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದೇ ಪಾರ್ಟಿಯವರೇ ಕಾಲು ಎಳಿತಾರೆ. ಓಕೆ. ಸೊ ಸೇಮ್ ಥಿಂಗ್ ಎಲ್ಲ ಕಡೆ. ಶಕ್ತಿ ಇದೆಯಾ ಮೋದಿ ಅವರು ಕಾಲೆಳೆಯಷ್ಟು ಬೇಕಾದಷ್ಟು ಜನ ಇದ್ದಾರೆ ಸರ್. ಡೆಫಿನೆಟ್ ಆಗಿದ್ದಾರೆ. ನನಗೆ ಅಧಿಕಾರ ಸಿಕ್ಲಿಲ್ಲ, ನಾನು ಪ್ರೈಮ್ ಮಿನಿಸ್ಟರ್ ಆಗಬೇಕಾಗಿತ್ತು, ಇವರಾದ್ರೂ ಅನ್ನೋದು ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಅದು ಇದೆ. ಬಟ್ ನಿಷ್ಠಾವಂತವಾದ ರಾಜಕಾರಣ ಮಾಡಿದ್ದು ಅಂದರೆ ತಮಿಳ್ನಾಡು DMK ಫಸ್ಟ್ ಬಂದಾಗ, ADMK ಬಂದಾಗ ಅವರು ಇಡೀ ರಾಜ್ಯದ ಗಮನ ಇಟ್ಕೊಂಡೇ ರಾಜಕಾರಣ ಮಾಡಿದವರು ಅಣ್ಣಾದುರೈ ಅವರು. ಆಮೇಲೆ MGR ಬಂದಾಗಲೂ ಅದೇ ಮಾಡಿದ್ರು ಅವರು. ಕಮ್ಯುನಿಸ್ಟ್ನವರು ಅಷ್ಟೇ. ಕೇರಳಲ್ಲಿ ನಾವು ಕಮ್ಯುನಿಸ್ಟ್ ಬೇರೆ ಪಾರ್ಟಿ ಅಂತ ಮಾತಾಡಬಾರ್ದು. ಕಮ್ಯುನಿಸ್ಟ್ನ ದೇ ಡಿಡ್ ವಂಡರ್ಫುಲ್ ಜಾಬ್ ಇನ್ ಕೇರಳ ಆಸ್ ವೆಲ್ ಆಸ್ ಇನ್ ವೆಸ್ಟ್ ಬೆಂಗಾಲ್ ಮಾಡಿದ್ದಾರೆ ಅವರು. ಆಮೇಲೆ ಬರ್ತಾ ಬರ್ತಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇವಾಗ ನಮ್ಮ ಸ್ಟೇಟ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಅಸೆಂಬ್ಲಿಲಿ ಕೂತ್ಕೊಂಡು ನೋಡಿದ್ರೆ ನಿಮಗೆ ವಾಕರಿಕೆ ಬಂದ್ಬಿಡುತ್ತೆ. ಸೊ ಆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಂದಮೇಲೆ ವ್ಯಾಲ್ಯೂಟಿ